ಆಫ್ ಲಾಯರ್ಸ್ ಅಂದರೆ ಇದೊಂದು ರಿಜಿಸ್ಟರ್ಡ್ ಸೊಸೈಟಿ, ಅದರ ಬಾಡಿ. ಇದು 1983ರಲ್ಲಿ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಡೆಲ್ಲಿ. ಆವಾಗ ಜಸ್ಟಿಸ್ ಕೃಷ್ಣಯ್ಯರು, ಜಸ್ಟಿಸ್ D.A. ದೇಸಾಯಿ ಮತ್ತು ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಇವರೆಲ್ಲ ಆವಾಗ ತಾನೇ ಸುಪ್ರೀಂ ಕೋರ್ಟಿಂದ ರಿಟೈರ್ಡ್ ಆಗಿದ್ದರು. ಆಗ ಒಂದು ಹೊಸ ಬಾಡಿ ಇಲ್ಲಿ ನಾವು ಸ್ಥಾಪನೆ ಮಾಡಬೇಕು. ಆಗ ತಮಗೆಲ್ಲ ಗೊತ್ತಿದೆ, ಸ್ವಲ್ಪ ಡೆಮೋಕ್ರಸಿ ವಾಸ್ ಇನ್ ಡೇಂಜರ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆವಾಗ ಇವರು ನಮ್ಮ ಒಂದು ಕಾನ್ಸ್ಟಿಟ್ಯೂಷನನ್ನು ತಯಾರು ಮಾಡಿ ಅವರೊಳಗಡೆಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ದಿಸ್ ಇಸ್ ದಿ ಫಸ್ಟ್ ಟೈಮ್ ಜಸ್ಟಿಸ್ ಭಗವತಿ, ಹೂ ವಾಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ವಾಸ್ ಆಲ್ಸೋ ಎ ಮೆಂಬರ್ ಆಫ್ ದಿಸ್ ಬಾಡಿ. 1983ರಲ್ಲಿ ಡೆಲ್ಲಿನಲ್ಲಿ ಇದು ರಿಜಿಸ್ಟರ್ ಆದದ್ದು. ಅಂದಿನಿಂದ ನಾವು ಅನೇಕ ರೀತಿಯಾದಂತಹ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. 2016ರಲ್ಲಿ ವಿ ಇನ್ ಬ್ಯಾಂಗ್ಳೂರ್ ಕಂಡಕ್ಟೆಡ್ ದ ನ್ಯಾಷನಲ್ ಕಾನ್ಫರೆನ್ಸು. ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಿದ್ದರು, ಗವರ್ನರ್ ಇದ್ದರು, ಚೀಫ್ ಮಿನಿಸ್ಟರ್ ಇದ್ದರು, ಲಾ ಮಿನಿಸ್ಟರ್ ಇದ್ದರು, ಎಮಿನೆಂಟ್ ಜಡ್ಜಸ್ ವರ್ ಆಲ್ಸೋ ದೇರ್. ತುಂಬ ಚೆನ್ನಾಗಿ ನಾವು ಸುಮಾರು 500-600 ಜನನ್ನ ಅಳವಡಿಸ್ಕೊಂಡಿದ್ದೀವಿ. ಇದು ಈಗ ಸದ್ಯಕ್ಕೆ ನಮಗೆ ಅನೇಕ ನಿವೃತ್ತ ನ್ಯಾಯಾಧೀಶರು ನಮ್ಮ ಈ ಇಂಡಿಯನ್ ಅಸೋಸಿಯೇಷನ್ ಆಫ್ ಲಾಯರ್ಸ್ಗೆ ಪ್ರೊಟೆಕ್ಷನ್ನು, ಒಂದು ರೀತಿಯಾದಂತಹ ಅವರ ಸಪೋರ್ಟನ್ನು ನಮಗೆ ಹೊರಗಿನಿಂದ ಕೊಡ್ತಾ ಬರ್ತಿದ್ದಾರೆ. ಒಂದು ಉದಾಹರಣೆ ಹೇಳಿದಾದರೆ, ಇತ್ತೀಚೆಗೆ ನಿವೃತ್ತರಾದಂತಹ ಅಲಹಾಬಾದ್ನ ಮುಖ್ಯ ನ್ಯಾಯಾಧೀಶರಾದಂಥ ಜಸ್ಟಿಸ್ ಗೋವಿಂದ ಮಾಥೂರ್ ಅವರು ನಮಗೆ ಪೇಟ್ರನ್ನು. ಅದೇ ಥರ ಜಸ್ಟಿಸ್ ರೇಖಾ ಶರ್ಮಾ ಏನು ದೆಹಲಿ ಹೈಕೋರ್ಟಿಂದ ನಿವೃತ್ತರಾದರು, ಅವರು ಕೂಡ ನಮ್ಮ ಈ ಇಂಡಿಯನ್ ಅಸೋಸಿಯೇಷನ್ ಆಫ್ ಲಾಯರ್ಸ್ನ ಒಬ್ಬರು ಪೇಟ್ರನ್ನು. ಹಾಗೆ ಗುಪ್ತಾ ಅಂತಿದ್ದಾರೆ, ಜಸ್ಟಿಸ್ ಗುಪ್ತಾ ಅಂತಿದ್ದಾರೆ. ಹೀಗೆ ಅನೇಕರು, ಜಸ್ಟಿಸ್ ಕೃಷ್ಣಯ್ಯರು, ಜಸ್ಟಿಸ್ D.A. ದೇಸಾಯಿ, ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ, ಜಸ್ಟಿಸ್ ಭಗವತಿ ಇವರೆಲ್ಲ ಹೊರಟೋದ ನಂತರ ಈಗ ಹೊಸ ಪೀಳಿಗೆ ಬಂದಿದೆ. ಇವತ್ತಿನ ದಿವಸ ನಾವು ಮಾಡ್ತಾ ಇರೋದು ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿರುವಂತಹ ಅನೇಕ ಯಂಗ್ ಸ್ಟೂಡೆಂಟ್ಸ್ ಆಫ್ ಲಾ, ಯಂಗ್ ಲಾಯರ್ಸ್ ಹೂ ಹ್ಯಾವ್ ಎಂಟರ್ಡ್, ಅದಕ್ಕೆ ನಾವು ಇವತ್ತಿನ ದಿವಸ ಈ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಿರೋದು. ಒಂದು ಪ್ರಜಾಪ್ರಭುತ್ವದ ಇದು ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದು ನಮ್ಮದು 100% ನಮ್ಮ ಅಭಿಪ್ರಾಯ. ನಡೀತಾ ಇಲ್ಲ ಅನ್ನೋದು ಒಂದು, ಅದು ಬಹಳ ಅನೇಕ ರೀತಿ ಇದರೊಳಗೆ ಗೊತ್ತಾಗ್ತಾ ಇದೆ. ಇವತ್ತಿನ ದಿವಸ ನಾವೊಬ್ಬರೇ ಅಲ್ಲ ಹೇಳ್ತಿರೋದು. ಇವತ್ತಿನ ದಿವಸ ನಮ್ಮ ಡೆಮಾಕ್ರಸಿ ಇಂಡೆಕ್ಸ್, ವರ್ಲ್ಡ್ ಡೆಮಾಕ್ರಸಿ ಇಂಡೆಕ್ಸ್ ಇದೆಯಲ್ಲ, ಅದರೊಳಗೆ ನಾವು ಪಾಕಿಸ್ತಾನಕ್ಕಿಂತ ಕೆಳಗಿದ್ದೀವಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾದಂತಹ ಡೆಮೋಕ್ರಸಿ ಇದೆ ಅಂತ. ವಿಡೆಮ್ ಅಂತ ಹೇಳ್ಬಿಟ್ಟು ಒಂದು ಸ್ವೀಡಿಷ್ ಒಂದು ಇದಿದೆ ಬಾಡಿ ಇದೆ, ಅದು ಇಂಡಿಪೆಂಡೆಂಟ್ ಬಾಡಿ. ಅದು ಪ್ರಜಾಪ್ರಭುತ್ವ ಪ್ರತಿಯೊಂದು ದೇಶದಲ್ಲೂ ಎಲ್ಲಿದೆ ಅಂತ ಹೇಳಿ 180 ದೇಶಗಳನ್ನು ಅದು ಪರಿಶೀಲನೆ ಮಾಡಿ, ಭಾರತ ತುಂಬ ಕೆಳಗಡೆ ಇದೆ ಅಂದರೆ ಇದು ಓನ್ಲಿ ಎಲೆಕ್ಟೋರಲ್ ಡೆಮಾಕ್ರಸಿ, ಡಿಫೆಕ್ಟಿವ್ ಡೆಮಾಕ್ರಸಿ ಅನ್ನುವಂಥದ್ದನ್ನ ಅಭಿಪ್ರಾಯವನ್ನು ಸ್ವೀಡಿಷ್ ಏಜೆನ್ಸಿ ಹೇಳುತ್ತೆ. ನಮ್ಮ ಸರ್ಕಾರ ಒಪ್ಪದೇ ಇರ್ಬೋದು, ಬಟ್ ಒಂದು ಇಂಡಿಪೆಂಡೆಂಟ್ ಬಾಡಿ ಇವತ್ತಿನ ದಿವಸ ನಮ್ಮ ಡೆಮಾಕ್ರಸಿ ಯಾವ ಹಂತದಲ್ಲಿದೆ ಅನ್ನೋದನ್ನು, ಇದೆ ಐದರ್ ಇಟ್ ಇಸ್ ಎ ಡಿಫೆಕ್ಟಿವ್ ಡೆಮಾಕ್ರಸಿ ಆರ್ ಓನ್ಲಿ ಅನ್ ಎಲೆಕ್ಟೋರಲ್ ಡೆಮಾಕ್ರಸಿ ಅನ್ನೋದನ್ನು ಅದು ನಿರ್ಧಾರ ಮಾಡಿದೆ. ಅದರಿಂದ ನಾವೊಂದು ಪಾರ್ಟಿಗೆ ಸೇರಿರ್ಬೋದು, ಅಭಿಪ್ರಾಯ ಇರ್ಬೋದು, ಬಟ್ ಒಂದು ನ್ಯೂಟ್ರಲ್ ಬಾಡಿ ಅದನ್ನು ಹೇಳಿದಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಪರಿಶೀಲಿಸಬೇಕು. ದಿಸ್ ಈಸ್ ಇದು ಸಂವಿಧಾನದ ಪ್ರಕಾರ ಈಗ ತಾನೇ ನಾವು ಹೇಳ್ತಾ ಇದ್ವಿ, ಇತ್ತೀಚಿನ ಚುನಾವಣೆಯಲ್ಲಿ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ನಡೀತಾ ಇದೆ, ಇದು ಖಂಡಿತ ಆಂಟಿ ಡೆಮೋಕ್ರಾಟಿಕ್ ಒಂದು ಮೆಷರು. ಅಂದರೆ ನಿಜರು ಯಾರಪ್ಪ ಅಂತ ಹೇಳಿದ್ರೆ, ದೇಶದಲ್ಲಿ ಯಾರು ಒಂದು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ, ನಾನು ಇಲ್ಲಿ ಹುಟ್ಟಿದ್ದೀನಿ, ನನ್ನ ಮನೆಯವರೆಲ್ಲ ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಈ ದೇಶದಲ್ಲಿ ಒಂದು ಚಲಾಯಿಸುವಂಥ ಹಕ್ಕಿದೆ. ದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಲಾಯರ್ಸ್. ನಮ್ಮ ರೂಲ್ಸ್ ಇದ್ದಾವೆ. ರೂಲ್ಸ್ ಪ್ರಕಾರ ಎ ಡ್ಯೂಟಿ ಟುವರ್ಡ್ಸ್ ಕೋರ್ಟ್, ಎ ಡ್ಯೂಟಿ ಟುವರ್ಡ್ಸ್ ಕಲೀಗ್ ಆ್ಯಂಡ್ ಡ್ಯೂಟಿ ಟುವರ್ಡ್ಸ್ ಅಪೋನೆಂಟ್ಸ್, ಇವೇನಿದ್ದಾವಲ್ಲ 3 ರೂಲ್ಸ್ ನಮ್ಮದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ ಅಡ್ವೊಕೇಟ್ಸ್ ಆ್ಯಕ್ಟ್ ಕಡೆಗೆ ಏನು ಮಾಡಿದ್ದಾರೆ, ಅದರ ವಿಷಯ ಅವ್ರ ಗಮನಕ್ಕೆ ತಂದು ನಮ್ಮದು ಇಂಡಿಯನ್ ಅಸೋಸಿಯೇಷನ್ ಆಫ್ ಲಾಯರ್ಸು ಯಾವ ರೀತಿಯಿಂದ, ಯಾವ ನೀತಿಯಿಂದ ನಡಿಬೇಕು ಅಂತ ನಾನು ಹೇಳಿಕೊಟ್ಟೆ.